ಇನ್ನು ಮೈಸೂರಿನಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಹುಣಸೂರು ಪೊಲೀಸರಿಂದ ಭರ್ಜರಿ ಬೇಟೆ ವೇಳೆ ಪತ್ತೆಯಾಗಿರುವಂತದ್ದು. ದಾಸನ್ಪುರ ರತ್ನಪುರಿ ಮಾರ್ಗ ಮಧ್ಯದ ತೋಟದಲ್ಲಿ ಪತ್ತೆಯಾಗಿದೆ ಡ್ರಗ್ಸ್. ಹುಣಸೂರು ತಾಲೂಕಿನ ದಾಸನ್ಪುರ ಇರ್ಫಾನ್ ಅನ್ನುವವರಿಗೆ ಸೇರಿದಂತ ತೋಟ ಆಗಿರುತ್ತೆ. ತೋಟದ ಮಾಲೀಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಖಾಕಿ. ಇನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರುವಂತದ್ದು ತೋಟದಲ್ಲಿ. ಹುಣಸೂರು ಪೊಲೀಸರು ಭರ್ಜರಿ ಬೇಟೆ ಮಾಡಿದಂತ ವೇಳೆ ಪತ್ತೆಯಾಗಿದೆ. ದಾಸನ್ಪುರ ರತ್ನಪುರಿ ಮಾರ್ಗ ಮಧ್ಯದ ತೋಟದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಸಿಕ್ಕಿರುವಂತದ್ದು ಪೊಲೀಸರಿಗೆ. ಇರ್ಫಾನ್ ಅನ್ನುವರಿಗೆ ಸೇರಿರುವಂತಹ ತೋಟ. ಆ ಮಾಲೀಕರನ್ನ ವಶಪಡಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಖಚಿತ ಮಾಹಿತಿ ಸಿಕ್ಕ ನಂತರವಲ್ಲೇ ಪೊಲೀಸರು ಅಲ್ಲಿಗೆ ಹೋಗಿರ್ತಾರೆ. ದಾಳಿ ವೇಳೆ 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಇನ್ನು ಪೊಲೀಸರು ದಾಳಿ ವೇಳೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬ ಆರೋಪಿಯನ್ನ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಉಳಿದವರು ಯಾರ್ಯಾರಿದ್ದಾರೆ ಅವರಿಗೆ ಖಾಕಿ ಶೋಧವನ್ನ ನಡೆಸ್ತಾ ಇರುವಂತದ್ದು. ಮೈಸೂರಿನಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಲ್ಲಿ ಇದೆ ಅನ್ನೋ ಖಚಿತ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತೆ. ಅದಾದ ನಂತರದಲ್ಲಿ ಅವರು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿದಾಗ 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಸಿಕ್ಕಿರುವಂತದ್ದು ತೋಟದಲ್ಲಿ. ತೋಟದ ಮಾಲೀಕನನ್ನ ಕೂಡ ವಶಕ್ಕೆ ತಗೊಂಡಿದ್ದಾರೆ. ಪರಿಶೀಲನೆಯನ್ನ ನಡೆಸಿದ್ದಾರೆ. ಇರ್ಫಾನ್ ಅನ್ನುವಂತ ವ್ಯಕ್ತಿಗೆ ಸೇರಿದಂತಹ ತೋಟದಲ್ಲಿ ಈ ಸಿಂಥೆಟಿಕ್ ಡ್ರಗ್ ಪತ್ತೆಯಾಗಿರುವಂತದ್ದು. ಇನ್ನು ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಅವನ ಹಿಂದೆ ಯಾರಿದ್ದಾರೆ? ಆ ತೋಟಕ್ಕೆ ಇರ್ಫಾನ್ ಅನ್ನುವವರ ಒಡೆತನದಲ್ಲಿ ಇರುವಂತಹ ತೋಟ. ಇರ್ಫಾನ್ ಅವರಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇನ್ನು ಉಳಿದವರು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಕಾರ್ಯದಲ್ಲಿ ಮುಂದಾಗಿರುವಂತದ್ದು ಪೊಲೀಸ್ ಅಧಿಕಾರಿಗಳು. ಒಟ್ಟಾರೆಯಾಗಿ ಆ ತೋಟದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಇದೆ ಅನ್ನುವಂತ ಮಾಹಿತಿಯನ್ನ ಪಡ್ಕೊಂಡು ಖಚಿತ ಮಾಹಿತಿ ಅನ್ನೋದು ತಿಳಿದ ಕೂಡಲೇ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿ ರೆಡ್ ಹ್ಯಾಂಡ್ ಆಗಿ ಒಬ್ಬ ಆರೋಪಿಯನ್ನ ಹಿಡಿದಿರುವಂತದ್ದು. ಜೊತೆಗೆ ಅಲ್ಲಿ ಯಾರು ಮಾಲೀಕರಿದ್ದಾರೆ ಅವರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು. ಅವರನ್ನು ಕೂಡ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅವ್ರಿಗೆ ಮಾಹಿತಿ ಇದೆಯಾ ಅಥವಾ ಈ ಒಂದು ಡ್ರಗ್ಸ್ ಅನ್ನ ಅಲ್ಲಿ ಅವರ ತೋಟದಲ್ಲಿ ಇಟ್ಕೊಳ್ಳೋದಕ್ಕೆ ಅವರ ಪಾತ್ರ ಏನಾದ್ರೂ ಇದೆಯಾ? ಇದರ ಹಿಂದೆ ಯಾರ್ಯಾರಿದ್ದಾರೆ? ಎಲ್ಲಿಂದ ಬಂತು ಆ ಡ್ರಗ್? ರಾಜಾರೋಷವಾಗಿ ಸಿಂಥೆಟಿಕ್ ಡ್ರಗ್ ಅನ್ನ ತಮ್ಮ ತೋಟದಲ್ಲಿ ಇಟ್ಟುಕೊಳ್ಳುವಂಥದ್ದು. ಎಲ್ಲಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅಥವಾ ಎಲ್ಲಿಂದ ಅದು ರಫ್ತಾಯ್ತು? ಈ ರೀತಿಯಾದಂತಹ ಪ್ರಶ್ನಾವಳಿಗಳನ್ನ ಕೇಳೋಕೆ ಶುರು ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು. ತೋಟದ ಮಾಲೀಕ ಇರ್ಫಾನ್ ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ಇದರ ಹಿಂದೆ ಇರುವಂತ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಮತ್ತೆ ಕೆಲವು ಆರೋಪಿಗಳನ್ನ ಹುಡುಕಾಟದಲ್ಲಿ ಈಗ ಮುಂದಾಗಿರುವಂತದ್ದು ಪೊಲೀಸರು. ಒಟ್ಟಾರೆಯಾಗಿ ಭರ್ಜರಿ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. 25 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು ಪೊಲೀಸ್ ಅಧಿಕಾರಿಗಳು. ಈ ರೀತಿಯಾದಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇದು ತನಿಖೆಯ ನಡೆಸಿದಾಗ ಮಾತ್ರ, ಅಂದ್ರೆ ಖಚಿತ ಮಾಹಿತಿಯನ್ನ ತಗೊಂಡೇ ಪೊಲೀಸರು ಹೋಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಯಾರು ಮಾಹಿತಿನ ಒದಗಿಸ್ತಾರೆ, ಅವರ ಕಳಕಳಿ ಏನಿದೆ, ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ನೀಡ್ತಾರೆ. ಪುಟ್ಟಸ್ವಾಮಿ, ನಿಜಕ್ಕೂ 25 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಆಗಿರುವಂತದ್ದು. ತೋಟದ ಮಾಲೀಕರಿಗೆ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ದು ಸುಮ್ಮನೆ ಇದ್ರಾ ಏನು ಅಂತ? ಗಾಯತ್ರಿ, ಏನು ಮೈಸೂರಿನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಏನು ದಾಸನಪುರ ಅಂತಕ್ಕಂತಹ ಒಂದು ಗ್ರಾಮ ಇದೆ. ದಾಸನಪುರ ಮತ್ತು ಒಂದು ಧರ್ಮದರ್ಶಿ ಮಂಡಳಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಧರ್ಮಪುರಿ ಮತ್ತು ದಾಸನಪುರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿ ಇರ್ಫಾನ್ ಅಂತಕ್ಕಂಥವರ ಮಾಲೀಕ ಇರ್ಫಾನ್ ಅಂತಕ್ಕಂಥವರ ತೋಟದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಇದು ಎಲ್ಲೋ ಒಂದು ಕಡೆ ಪ್ಯಾಕಿಂಗ್ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಬಂದ ತಕ್ಷಣವೇ ಪೊಲೀಸರು ಜಾಗೃತರಾಗಿ ಆ ಒಂದು ತೋಟಕ್ಕೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ 25 ಕೆಜಿಯಷ್ಟು ಸುಮಾರು 25 ಕೆಜಿಯಷ್ಟು ಡ್ರಗ್ಸ್ ನ ವಶಪಡಿಸಿಕೊಂಡು ಇಬ್ಬರನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಒಂದು ಇರ್ಫಾನ್ ಮತ್ತೊಂದು ಮಹಮ್ಮದ್ ಅಂತಕ್ಕಂಥವ್ರು ಇಬ್ಬರನ್ನು ಕೂಡ ವಶಪಡಿಸಿಕೊಂಡು ತನಿಖೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಏನು ಡ್ರಗ್ಸ್ ಗಳ ತಾಣವಾಗಿದೆಯಾ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಸಿಕ್ಕಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಗಾಯತ್ರಿ.
ಎಸ್ ಧನ್ಯವಾದ ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.